अरे मेरी बीवी, क्या हुआ रे? ये क्या रे? ये हालत खराब हुआ है क्या? अरे आप आ गए रे क्या? आओ जी आओ। ನಾವು ಮರ್ತಾವು ನೀವು दूसरे शादी मत करना, ನೀವು ಇನ್ನೊಂದಿಗೆ ಮದುವೆ ಮಾಡ್ಕೋಬೇಡಿ ನಾವು ಸತ್ತೋದ್ಮೇಲೆ. अरे मेरी जान, क्या हुआ रे? ಏನಾಯ್ತು ನಿಮ್ಗೆ? ಯಾಕೆ ಹಿಂಗೆ ವಾಂತಿ ಮಾಡ್ಕೊಂತಿದ್ದೀರಿ? ಏನಾಯ್ತು ನಿಮ್ಗೆ? ಅಯ್ಯೋ ದೇವ್ರೇ, ಮರ್ತೆ ಕಿ ಬಾತ್ ಕ್ಯೂ ಕರ್ ರಹೆ ಹೈ? ನೀವು ಸಾಯ ಮಾತು ಯಾಕೆ ಮಾತಾಡ್ತಿದ್ದೀರಿ? ನಿಮ್ಗೆ ಸಾಯಂತದ್ದು ಏನಾಯ್ತು ನಿಮ್ಗೆ? ಅರೆ ಅಲ್ಲಾಹ್ ಕೋ ಮೈನೆ ಪಸಂದ್ ಕಿಯಾ. ಅಲ್ಲಾಹ್ ನನ್ನನ್ನು ಆರಿಸ್ಕೊಂಡ್ಬಿಟ್ಟಾನೆ, ನಮ್ಮನ್ನು ಕರ್ಕೊಂಡು ಹೋಗ್ಬೇಕಂತ ನಿರ್ಧಾರ ಮಾಡ್ಬಿಟ್ಟಾನೆ ಅಲ್ಲ. ಅದಕ್ಕೆ ನಮಗೆ ಮುಂಜಾನಿಂದ ಪಂಪ್ಲೆಟ್ ಹಾಕಿ ಹೊಡೆದಂಗೆ ನಮಗೆ ಬುಡುಕು ಮ್ಯಾಕು ವಾಂತಿ ಮತ್ತು ಬೇದಿ ಶುರುವಾಗ್ಬಿಟ್ಟಿದೆ. ನಮಗೆ ಹಾಲತ್ ಬಹುತ್ ಖರಾಬ್ ಹೋ ಗೈ ರೇ. ನಾವು ಸತ್ತೋಗ್ತೀವಿ ಅನ್ಸ್ತೈತೆ. ಅದಕ್ಕೆ ನೀವು ದೂಸರಿ ಶಾದಿ ಮಾಡ್ಕೋಬೇಡಿ. ನಮಗೆ ಅಲ್ಲಿದ್ರು ನಾವು ನಿಮ್ ನೋಡ್ತಾ ಇರ್ತೀವಿ. ಅರೆ ಮೇರಿ ಬೀವಿ, ನೀವು ಹಿಂಗೆ ಮಾತಾಡಿದ್ರೆ ನಮಗೆ ಬಹುತ್ ದುಃಖ ಹೋಗ್ತಾ ಐತಿ. ನಮಗೆ ಬಹುತ್ ದುಃಖ ಆಗ್ತೈತಿ. ನೀವು ಹಿಂಗೆ ಮಾತಾಡಬೇಡಿ ಬೀವಿ, ಮಾತಾಡಬೇಡಿ. ಅರೆ ಬೀವಿ, ಅರೆ ಅರೆ ನನ್ನ ಜೊತೆಗೆ ಬನ್ನಿ, ದವಾಖಾನೆಗೆ ಹೋಗಿ ತೋರಿಸ್ಕೊಂಡು ಬರೋಣ. ದವಾಗೆಲೇಲೋ ಆರಾಮ್ಗೆ ಆಗಿ ನೀವು ಜಲ್ದಿ ಬನ್ನಿ ಬೀವಿ. ಅರೆ ಚಲ್ರೆ ದವಾಖಾನೆಗೆ ಜಲ್ದಿ ಚಲ್ರೆ. ಇಲ್ಲ ಅಂದ್ರೆ ನಮ್ಗೆ ಜೀವ ಹೊಟ್ಟೋಗ್ಬಿಡುತ್ತೆ, ನಮ್ದು ಜಾನ್ಗೆ ನಿಕಾಲ್ಗೆ ಆಗುತ್ತೆ. ಜಲ್ದಿಗೆ ನಡ್ರಿ. ಏನ್ಲೇ ಆ ನಮ್ನಿ ವಾಂತಿ ಮಾಡ್ಕೊಳಕತ್ತಿದಿ? ಅಯ್ಯೋ ದೇವ್ರೆ, ಯಾಕೆ ಏನಾತ? ಅಲ್ಲ ಏನಾರ ಸೀಸದಿತ್ತೇನು? ಮತ್ತೆ ಹೇಳ್ತೀರಿ ಅವ್ರಿಗೆ ಎಲ್ಲರಿಗೂ ಹೇಳಿ ಬಂದ್ಬಿಡ್ತೀನಿ. ನಿಮ್ಮ ದಾಳಿ ಹುಡ್ಕೊಂಡು ಹೋಗ್ಲಿ. ಇಲ್ಲ ನಾನು ಸಾಯ್ತೀನಿ ಬದುಕ್ತೇನಾಗೈತಿ ಅಂತ ಇಲ್ಲ ಬರ್ದೆ ಮತ್ತೆ ನನ್ನ ತಲೆ ತಿಂತೀರ ನೆತ್ತಗ. ಮೊದಲ ದವಾಖಾನಿಗೆ ಕರ್ಕೊಂಡು ಹೋಗ್ರಿ, ಇಲ್ಲ ಅಂದ್ರೆ ನಾನು ಇಲ್ಲೇ ಗೂಟಕ್ಕೆ ಬಿಡ್ಬೇಕಾಗತ್ತೆ. ಮೊದಲ ಕರ್ಕೊಂಡವ್ರಿ ದವಾಖಾನಿಗೆ. ಹೌದಾ? ಅಂಥದ್ದೇನಿಲ್ಲನ? ನಾನೇನೇನೋ ಅಂದ್ಕೊಂಡ್ಬಿಟ್ಟಿನಲ್ಲಿ ಒಂದು ಕ್ಷಣದೊಳಗೆ ನಾನು ಅಪ್ಪ ಬಿಟ್ಟೇನಿ ಅವ್ವ ಬಿಟ್ಟೆ ಅಂತಂದು. ಏನೋ ಉಪಯೋಗ ಇಲ್ಲ ಹಂಗಿದ್ರೆ. ವಾಂತಿ ಮೇಲೆ ಅದಕ್ಕೂ ಏನಾರ ಸಿಕ್ಕತ್ತೆ ಸಿಗಲಿಲ್ಲ ಅಂತ ನಾನು ತಿನ್ಕಿದ್ದೆ ಏನು? ಮಾತಾಡೋದಕ್ಕೆ ತ್ರಾಣಿಲ್ಲ. ಮೊದಲು ದವಾಖಾನಿಗೆ ಹೇಳ್ಕೊಂಡು ಹೋಗಿ ಎಲ್ಲ ಮಾರಾಯ. ಮೊದಲು ತೋರ್ಸು, ಆಮೇಲೆ ಮಾತಾಡ್ತೀನಿ. ಮೊದಲು ಕರ್ಕೊಂಡು ಹೋಗಿ ನನ್ನ. ತಡಿ ಚಕ್ರಿ ಕಟ್ತೀನಿ ತಡಿ. ಅರೆ ಲಕ್ಷ್ಮಣು ಅಣ್ಣ, ಜಲ್ದಿಗೆ ನಮಗೆ ಒಂಚೂರು ಚಕಡಿಗೆ ಕೊಡಿ. ನಿಮ್ಮದು ಎತ್ತೋ ಕಟ್ಟಿ ನಮಗೆ ಚಕಡಿಗೆ ಕಟ್ಟಿ ಕೊಡಿ. ಅಯ್ಯ ಮುಸ್ತಪ್ಪ, ಅಲ್ಲ ನಾನು ಏನು ತಿಳೋಲ್ಲ, ವಾಂತಿ ಬೇದಿ ಆಗಿ ಈಗ ಅನ್ನಂಗದಳ. ಅದಕ್ಕೆ ಹೋಗೋದ್ರಾಗ ಜಲ್ದಿ ದವಾಖಾನೆಗೆ ಹೇಳ್ಕೊಂಡು ಹೋಗ್ಬೇಕು, ಜೀವ ಉಳಿಸ್ಕೋಕೈತು. ಅಯ್ಯಪ್ಪ ನಾನು ಏನ್ತಿದ್ದೆ, ಅದಕ್ಕೆ ಜಲ್ದಿ ಚಕ್ರಿ ನಾನು ಕಟ್ಟಕತ್ತಿದ್ದೆ. ನೀ ಬಂದು ನೋಡು, ಈಗ ಆಗೋದಿಲ್ಲ ಬಿಡ ಮಾರ, ಈಗ ನಾನು ಕೊಡೋಕ್ಕಾಗಲ್ಲ. ಅರೆ ಹಂಗೆ ಮಾಡಬೇಡಿ, ನಮ್ದು ಬೀಬಿಗೂ ಜಾನ್ಗೆ ಕತ್ರಮೆ. ನಮ್ದು ಬೀವಿದು ಜೀವ ಅಪಾಯದಲ್ಲೇ ಐತಿ. ನಮ್ದು ಬೀವಿಗೆ ಜೀವ ನಿಕಾಲ್ಗೆ ಆಗ್ತೈತಿ. ಹೇಗಾದ್ರೂ ಮಾಡಿ ನಮಗೆ ಚಕ್ಡಿ ಕೊಡಿ, ನಿಮಗೆ ಕೈ ಮುಗಿತೀನಿ. ಹೌದಾ? ಯಾಕ ಫಾತಿಮಕ್ಕರಿಗೆ ಏನಾಯ್ತು? ಅರೆ ನಮಗೆ ಗೊತ್ತಿಲ್ಲ. ನಮಗೆ ಮನೆಗೆ ಬಂದಾಗೆ ಅವರು ವಾಂತಿಗೆ ಬೇದಿಗೆ ಮಾಡಿ ಸುಸ್ತಾಗಿ ನಾವು ಮರ್ತಾವು ಅಂತ ಹೇಳ್ತಾ ಇದ್ದಾರೆ. ಅವ್ರು ಏನಾದರೂ ಮರ್ ಗए रे, हमको बीवी नहीं रे. ಏಕಿ ಬೀಬಿ ನಮಗೆ ಒಬ್ಳೆ ಹೆಂಡತಿ. ಅವ್ರು ಏನಾದರೂ ಸತ್ತೋದ್ರೆ ನಮಗೆ ಏನು ಮಾಡೋದು? ನಮಗೆ ಬೀಬಿ ಬೇಕು. ಜಲ್ದಿ ಚಕ್ಡಿ ಕೊಡಿ. ಏನ? ಹೌದಾ? ಅಲ್ಲೇ ನನ್ನ ಹೆಂಡತಿನೂ ಇಲ್ಲೋ ವಾಂತಿ ಮಾಡಿ ಇಲ್ಲೋ ಹೆಂಗೆ ವಾಂತಿ ಮಾಡ್ಕೊತ ಪುಸ್ತಕಿಲ್ದಂಗೆ ಆಗಿನೇ ನಾನು ಸಾಯ್ತೀನಿ, ಜಲ್ದಿ ದವಾಖಾನೆ ಕರ್ಕೊಂಡು ಹೋಗ್ರಿ ಅಂತ ಹೇಳಕತ್ತಲ್ಲ. ಯಪ್ಪ ದೇವ್ರೆ, ಅಂದ್ರೆ ಫಾತಿಮಕ್ಕರು ಅವ್ರಿಗೂ ಹಂಗಾಗೈತೆ. ಏನು ಇವ್ರಿಬ್ರು ಎಲ್ಲರೂ ಏನಾರು ಚಿನ್ಗಿನ್ ಬಂದವ? ಏನು ಯಾರಿಗೆ ಗೊತ್ತು? ಕಂಡಿಲ್ಲ ಅನ್ನೋಗತ್ತೆ. ಈಗ ಮಾತಾಡ್ಕೊಂತ ಕುಂದ್ರೆ ಪುಸ್ತಕಿಲ್ಲ. ಚಕ್ಡಿ ಎತ್ತು ಕಟ್ತೀನಿ, ಬಡನ ಕರ್ಕೊಂಡ್ಬಂದ್ಬಿಡಿ. ಇಬ್ಬರನ್ನ ಇಲ್ಲೇ ಹೇಳ್ಕೊಂಡು ಹೋಗಿ ಬಿಡೋಣ ದವಾಖಾನೆ. ಮತ್ತೆ ಹೋಗಿದಾವು. ನಾವು ಕರ್ಕೊಂಡ್ಬರ್ತಾವು, ನೀವು ಎತ್ತಿಗೆ ಕಟ್ಟಿ. ಬಾರ್ಲೆ ವಿಜ್ಜಿ, ನಿನ್ನ ನೆನೆಸ್ಕೊಳಕತ್ತಿದ್ ನೋಡು. ಯವ್ವ ದೇವ್ರೆ, ಹಾಳಾಗಕ್ಕೆ ಅವಕ್ಕ ಗುಳಿಗೆ ಹಾಕಿ ಅಂದಲ್ಲ. ಯವ್ವ ಅವಕ್ಕೆ ಹೊಟ್ಟೆಬೇನೆ ಅದು ಹೊಟ್ಟಿ ಪಟ್ಟಿ ಎಲ್ಲ ಜಾಸ್ತಿ ಏನಾರ ಆಗಿತ್ತಂದ್ಲೆ. ಮತ್ತೆ ನೋಡಿಲ್ಲ ನೋಡಿ ಬಂದಿಲ್ಲ ಹೊಟ್ಟೆ ಹಣಿಕೆ. ಅಯ್ಯ ಲಕ್ಷ್ಮಕ್ಕ, ಅದನ್ನ ಹೇಳಕ ಓಡಿ ಬಂದೆ ಯವ್ವ ನಾನು. ಇಬ್ರು ಹಡಿಬಿಟ್ಟಾರ, ವಾಂತಿ ಮತ್ತೆ ಪೈಖಾನಿ ಮುಸ್ಸತ್ತಿಲ್ಲ ನಡಕತ್ತಾರ ನೋಡ. ಹಂಗಾಗಬೇಕು ಅವರಿಗೆ, ಹಡಿಬಿಟ್ಟರಿಗೆ. ನನಗೆ ಕೊಟ್ಟಿದ್ದಲ್ಲ ಮತ್ತೆ ನನಗ ನಮ್ಮನಿ ಈಗ ಸೈತ್ ನಾ ಸೈತ್ ನನಗಾಗಿತ್ತು ಗೊತ್ತನ. ಅದ್ರ ನೋವು ಅದ್ರ ಸಂಕಟ ಏನನ್ನೋದು ಗೊತ್ತಾಗಬೇಕು ಅವರಿಗೆ. ಜೀವದ ಜೊತೆಗೆ ಹುಡುಗಾಟ ಆಡ್ತಾರ, ಏನಿದ್ರು ಮಾತನಾಗಿರ್ಬೇಕು. ಅದನ್ನ ಬಿಟ್ಟು ಹಿಂಗ ಹುಡುಗಾಟ ಆಡೋದಿಲ್ಲರ. ಅವ್ರಿಗೂ ಅರುವಾಗಲ್ ತಡಿ ಲಕ್ಷ್ಮಕ್ಕ ಒಟ್ಟ. ಹೌದಾ? ಅಂದ್ರೆ ಈಗ ಅವ್ರು ಹೆಂಗದರ್ಲಿ, ಪರಿಸ್ಥಿತಿ ಹೆಂಗೈತಿ? ನಾನಾರ ಹೋಗಿ ನೋಡ್ತೀನಿ ತಡಿ ಯವ್ವ. ಮತ್ತೆ ನಿನ್ ಕೂಡ ನಾನು ಸೇರಿ ನಂದ್ರಿಂದ ಊರ್ ಮಂದಿ ನನಗೆ ಸಗಣಿ ಇಟ್ಟಾರ. ಇಲ್ಲ ಲಕ್ಷ್ಮಕ್ಕ, ಅವ್ರಿಬ್ರು ಗಂಡ್ರು ಇಬ್ರು ಚಕಡೆ ಹಾಕೊಂಡು ದವಾಖಾನೆ ಕರ್ಕೊಂಡು ಹೋದ್ರು ನೋಡುವ. ಅವ್ರಿಗೆ ಅನುಕೂಲ ಐತಿ, ಕೈ ರೊಕ್ಕದವು ಕರ್ಕೊಂಡೋಗಿ ಮುಂದೆ ತೋರಿಸ್ತಾರ. ನಮಗೇನಿತ್ತು ಅನುಕೂಲ ಕರ್ಕೊಂಡು ಹೋಗೋರಿದ್ರ ತೋರ್ಸೋರಿದ್ರ ರೊಕ್ಕಿಟ್ಟ ಕೈಯಾಗ ಬಡವ್ರವ. ಏನೋ ಹೊಟ್ಟಿ ಬಿಟ್ಟಿ ಕಟ್ಟಿ 4 ರೂಪಾಯಿ ಎದಕ್ಕೆ ನಾನು ಅಪತ್ತಿ ಬರ್ತಂತ ಹಿಂದಿಟ್ಕೊಂಡಿದ್ವಿ. ಅದನ್ನ ಅವ್ರು ತೋರಿಸಿದ್ವಿ ಆತ. ಮತ್ತೆ ಅದಕ್ಕೆ ನಾವು ಬಡವರು ಇಟ್ಕೊಂತೀವಿ, ಜೀವನ ಮಾಡ್ತೀವಿ ಅಂದ್ರೆ ಇದು ಸಲುವಾಗಿ ಮಾಡ್ತೀವವ. ಅದನ್ನ ಇವ್ರು ಇಷ್ಟು ನಮ್ನಿ ನಮಗೆ ಆಡ್ಕೊಂಡು ನಮಗೆ ಇಷ್ಟು ನಮ್ನಿ ಕಾಟ ಕೊಟ್ರಲ್ಲ ನೋಡು. ಮತ್ತೆ ಅವ್ರಿಗೂ ಗೊತ್ತಾವಕ್ಕ. ಮತ್ತೆ ಆದ್ರೂ ನೀವು ಮಾಡಿದ್ದಕ್ಕೆ ತಪ್ಪ ಬಿಡ್ಲೆ. ಮತ್ತೆ ಅಲ್ಲ ದವಾಖಾನೆ ಕರ್ಕೊಂಡು ಹೋಗ್ಯಾರಂದ್ರ ಅಂತ ಪರಿ ತ್ರಾಸ ಆಗಿತ್ತಲ್ಲ. ಮತ್ತೆ
ಹೆಂಗಲ್ಲ ಅದ್ರ ನೋವು ಗೊತ್ತಾಗದ. ಸುಮ್ನಿರ, ಅವ್ರ ಏನಾರು ಕೇಳಿ ನಾನು ಉತ್ತರ ಕೊಡ್ತೀನಿ. ಲಕ್ಷ್ಮಕ್ಕ, ಲಕ್ಷ್ಮಕ್ಕ, ಏನಾಜೇಕ ಯಾಕೆ ಗಾಬರಿ ಇದೆ? ಲಕ್ಷ್ಮಕ್ಕ, ಅಲ್ಲ ಈಗ ಪ್ರೇಮಿನ ಪಾತಿನ ಇಬ್ಬರನ್ನು ಚಕ್ಕಡೆ ಹಾಕೊಂಡು ದವಾಖಾನೆ ಕರ್ಕೊಂಡು ಹೋದ್ರ ಯವ್ವ ಓಣೆಗೆಲ್ಲ ಮಣ್ಣು ನಿಂತ್ಕೊಡಾತಿದ್ರು. ಏನ್ ಹೊಟ್ಟಿ 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 ಅಂತ ಯಾಡೋ ಚಕ್ಕಡೆ ಗುಳಾಡಕತ್ತಿದ್ವು. ಅಲ್ಲ ಇಬ್ಬರಿಗೂ ಒಮ್ಮಿದ ಮಕ್ಳಿಗೆ ಏಕಾಏಕಿ ವಾಂತಿ ಬೇದಿ ಇದ್ಯಾಕಾತ? ಅವು ಯಾಕ ಏನವ ನನಗ ಏನ ಅನುಮಾನ. ಏನ್ ಅನುಮಾನ್ಲೆ? ಅಲ್ಲ ಅವ್ರು ಅನ್ನಕತ್ತಿದ್ರು ವಿಜ್ಜಿ ಮನೆಗಿಂದ ಉಂಡು ಹೋದ್ಕೂಲೆ ಅವ್ರಿಗೆ ವಾಂತಿ ಬೇದಿ ಹತ್ತಿತ್ತಂತ. ಅಲ್ಲ ನಾನು ವಿಜ್ಜಿ ಮನೆಗೆ ಉಂಡಿನಿ, ರೇಣಿ ಉಂಡಳ, ನೀ ಉಂಡಿದಿ, ನಮಗೂ ಇಲ್ಲ ಹಂಗಾಗತ್ತ ಏನ? ಯವ್ವ ಯಾಕ ಏನ ಲೇ ಅಡ್ಬಿಟ್ಟಿ ಊಟದಾಗ ಏನಾರ ಹಲ್ಲಿಗಿಲ್ಲಿ ಹಾಕಿದ್ಯಾ ಏನ್ಲೇ? ಇಲ್ಲ ಏನಾರ ಮಾಡಿಸಿ ಹಾಕಿದ್ಯನ್ಲೇ? ಏನ್ ಮಾಡಿದ್ಲೇ? ಅವ್ರ ನಮ್ನಿ ಒಡ್ಡೆ ಸಾಯ್ತನ ಆತರ ನಾವು ಎಲ್ಲ ಹಂಗಕತ್ತಿನ ಅಂಜಿಕ್ ಪಡಕತ್ತೈತ್ಲೇ ಅಡ್ಬಿಟ್ಟಿ. ಅಯ್ಯ ಅದ ಬಿಡ. ಅಲ್ಲ ಅವಕ್ಕೇನಾಗೈತೆ ಅಂದ್ರೆ ನೀ ಒಳಗೈತೆ. ಈಗ ನಾನು ಗಟ್ಟಿಗೆ ಗುಣಕಲ್ ಕುಂತಿಲ್ಲ, ನನಗೇನಾರ ಆಗೈತೇನ? ನೀನ್ ಗಟ್ಟಿ ಇದಿಲ್ಲ. ರೇಣಿ ನೋಡಿಲ್ಲ ಆರಾಮ ಹೊಳಕು ತಿರ್ಗಾಡ್ಕೊಂತ. ಅವು ಏನ ಕಬಾರ್ ಗಿಡಗಳು ಮತ್ತೇನೋ ಸಿಕ್ಕತ್ತೆ ಎಲ್ಲ ತಿಂದಿರ್ತಾವು, ಅದಕ್ಕೆ ಹಂಗಾಗೈತೆ. ಸುಮ್ನಿರ. ಅಲ್ಲ ಜೇಕ, ನೀ ಎಂತ ಅಪೋದನೆ ಕೊಟ್ಟೆವು ನನಗೆ ನೀನು. ಅಲ್ಲ ಮನೆಗೆ ಮುತ್ತೈದರ್ನಂತಂದು ಊಟಕ್ಕೆ ಕರೆದೊತ್ನ್ಯಾಗ ಅಂತದೆಲ್ಲ ಮಾಡ್ತೇನೆ ನಾನು. ನೀನೇನ ಯವ್ವ ಹಿಂಗ್ ಮಾಡ್ತೀಯಲ್ಲ ಯವ್ವ? ಇಲ್ಲ ಯವ್ವ ನಾ ಹಂಗೆ ಮಾಡಿಲ್ಲ. ಅಲ್ಲ ನೀನ್ ಇಲ್ಲೇ ಅದಿಲ್ಲ, ನನಗೇನಾರ ಆತನ? ಹೋಗ್ಬಿಡು ಲಕ್ಷ್ಮಕ್ಕದಳ 3 ಮಂದಿ ಇಲ್ಲದ್ರಿ ಅವರಿಬ್ರು ಆಜು ಬಾಜು ಮನೆಯಲ್ಲ ನೋಡಿ ಏನಾರ ಅದ್ರಾಗ ಪಾತಿ ಬರೀ ಅದು ಚಿಕನ್ ಮಾಡಿದ್ನೆ ಮಟನ್ ಮಾಡಿದ್ನೆ ಅದು ಇದಂತ ಮಾಡ್ತಾಳ. ಜಗ್ಗೇಟ್ ಮಾಡ್ತಾಳ, ಉದುರ್ತೈತಲ್ಲ, ಅದು ಕೆಡಕ್ಪ ಅಂತಂದು ಪ್ರೇಮಿ ಕೊಡ್ತಾಳ. ಅದೇನು ಕೆಟ್ಟಿತ್ತ ಹೊಳಸಿತ್ತ ಎಡ ಕುತ್ಕೊಂಡು ತಿಂದು ನಾವು ಮಾಡ್ಕೊಂಡು ಗದ್ಲನ ನೋಡು. ಮತ್ತೆ ಸಿಕ್ಕತ್ತೆ ಸಿಗಲಿಲ್ಲ ಅಂತ ಹಂಗೆ ತಿನ್ನಬಾರ್ದು. ಯಾವಾಗ್ಲೂ ಬಿಸಿ ಇದ್ದಾಗ ತಾನು ತಿನ್ಬೇಕು, ಉಳಿತಾರ ನಮ್ಗೆ ಕೊಟ್ಟು ಕೊಡ್ಬೇಕು. ಹಂಗಿಟ್ಟಿಟ್ಟು ಕೆಡಿಸಿ ನವರಿಗೆ ಕೊಟ್ಟು ತಾವು ತಿಂದು ಹಿಂಗೆ ಹೊಟ್ಟೆ ಕೆಡಿಸ್ಕೊತಾವ ನೋಡು. ಹಂಗಂತೀಯ? ಹ್ಞೂ ಮತ್ತೆ ಹಂಗ ಇರೋದ ಯವ್ವ. ಹಂಗಾದ್ರೆ ಬೇಸವ ಯವ್ವ. ಮತ್ತೇನಾರ ಆತಂದ್ರೆ ಏನೋ ಹೇಳ್ತದ. ಅಯ್ಯ ವಿಜಿ ಇಲ್ಲೇನೇನ ಯವ್ವ? ಜಯಕ ವಿಜಕ್ಕ ಲಕ್ಷ್ಮಕ್ಕ ಏನ ಯವ್ವ? ಪಾತಿನ ಮತ್ತೆ ಪ್ರೇಮಿನ ದವಾಖಾನೆ ಕರ್ಕೊಂಡು ಹೋದ್ರಂತ. ನಾನು ಈ ಹೊಲದಿಂದ ಬಂದೆ, ಎಲ್ಲರೂ ಅನ್ನಕತ್ತಿದ್ರ ಹಂಗ ಬುತ್ತಿಗಟ್ಟಲ್ಲೇ ಹೊಡಿದ್ದ ಕೆಳಗೆ ಇಟ್ಟಕ್ಕೆ ಓಡಿಲ್ಲೇ ಬಂದೆ. ಅಲ್ಲ ಅವ್ರಿಬ್ರಿಗೆ ಆಗೈತೆ, ನಮಗೂ ಎಲ್ಲಿ ಏನಾರ ವಾಂತಿ ಬೀದಿ ಆಗತ್ತನ ಅಂತ. ಅಲ್ಲ ಅವ್ರಿಗೆ ಇಬ್ಬರಿಗೂ ಒಮ್ಮಿದ ಮಕ್ಳಿಗೆ ಆತ. ನನಗ ಏನ ಮತ್ತೆ ನಿಮ್ಮ ಮನೆಗೆ ಏನಾರು ಉಂಡುದಕ್ಕೆ ಹಂಗಾಗೈತೆ ಏನೋ ಅಂತಂದು ಲಕ್ಷ್ಮಕ್ಕಿಗೆ ಎಲ್ಲಗೈತೆ ಜೇಕಿಗೆ ಎಲ್ಲಗೈತೆ ಅನ್ಕೊಂತ ಜೇಕ ಮನೆ ಅಂತ ಹೋಗಿದ್ದೆ. ಆಕಿ ಮನೆ ಚಿಲ್ಕ ಹಾಕಿತ್ತು. ಮತ್ತೆ ಲಕ್ಷ್ಮಕ್ಕ ನೋಡಂತಾನೆ ಅಂತ ಇಲ್ಲಿ ಬಂದೆ. ಹೆಂಗೂ ಇಲ್ಲೇ ಅದಾರಲ್ಲ ತಡಿ. ಅಲ್ಲ ಏನಯ್ಯವ ಇದು? ಅಯ್ಯ ಹಾಡ್ಬಿಟ್ಟಿ ಅವ್ರಿಬ್ರಿಗೆ ಹಂಗಾಗೈತಂದ್ರ ನೀನೇನ್ರಿ ನನ್ನ ಮೇಲೆ ಬರ್ತೀಯಲ್ಲ? ನಾನೇನಾರ ನಿಮಗೆ ಊಟದಾಗ ಹಾಕಿಕೊಟ್ಟಿನ ಬಿಟ್ರನ? ಹಾಡ್ಬಿಟ್ರೆ ನಾನು ಅದಕ್ಕೆ ಗಾಬರಿಸಿ ಬಂದ್ಬಿಡ್ಲೆ. ಇಲ್ಲಂತೆ ಅವು ಏನೋ ಚಿಕನ್ ಮಟನ್ ಏನೋ ತಿಂದವ ಯಾಡು. ಅವು ಏನೋ ಇಟ್ಟು ಹಳಸಿ ತಿಂದಿದ್ದಂಗೆ ಅದಾವು, ಅದಕ್ಕೆ ಅವಕ್ಕೆ ಹಂಗಾಗೈತಿ. ನಮಗೇನಾಗಿಲ್ಲ ಬಿಡು. ಲಕ್ಷ್ಮಕ್ಕ ನನಗೆ ಗುಡ್ಕಲ್ ಕುಂತ ಆಕಿಗೆ ಏನಾಗೈತೇನೆ? ಅಲ್ಲ ನೀ ಹೊಲ ಎಲ್ಲ ತಿರುಗಾಡ್ಬಂದ ನನಗೇನಾರ ಆಗೈತೇನೆ? ಅದಂಗಿತ್ತು ಇಡತಿಗೆ ಆಗಿರ್ಬೇಕಿತ್ತು. ಅವ್ ನೋಡಿ ಮುಂಜಾನೆ ಪುಸ್ತಕಗೆಲ್ಲ ನಡಾಕತ್ತಾವ. ಮತ್ತೆ ನಮಗೇನಾಗಿಲ್ಲ, ನಾವು ಆರಾಮಾದೀವಿ. ಅವು ಏನೋ ಕಬರ್ಗೆ ತಿಂದವ, ಅವು ಕಾಯ ಸುಮ್ಮನೆ ನೀ ಮತ್ತೆ ಊರಾಗ ಹಂಗಿಂದಿಲ್ಲ ಮತ್ತೆ ವಿಜಯ ಬರತ್ತೆಲ್ಲದ. ಹೌದಾ ಯವ್ವ? ನಾನು ಅನ್ಯದಾಗಿಲ್ಲ ಪುಣ್ಯದಾಗಿಲ್ಲ. ಹಿಂದ ವರ್ಷ ನಾನು ಅಪೋದ ಹೊತ್ಕೋಬೇಕಲ್ಲ ಯವ್ವ. ಅದೇನ ಪೂಜೆ ಮಾಡಿ ಪುಣ್ಯದ ಫಲ ಪಡ್ಕೋಬೇಕಂದ್ರ ಈ ಅಪೋದನೆ ಪಡ್ಕೋಬೇಕಾಗತ್ತ ಯವ್ವ. ನಾನು ಹಂಗೆಲ್ಲ ನನ್ನ ಅಪೋದನೆ ಹಾಕ್ಬೇಡ್ರಿ. ರೇಣವ್ವ, ಒಂದ್ಸಲ ಮಾತಾಡ್ಬೇಕಾದ್ರ ಹುಷಾರಿರ್ಬೇಕು. ಮುತ್ತು ಒಳಗೆ ಹೋದ್ರೊತ್ತು ಆಡಿದ ಮಾತು ಜಾರಿದ್ರ ಅದೇನ ಅಂತ ಗಾದಿ ಮಾತು ನಂಗೆ ನೆಟ್ಟಿಗೆ ಬರೋದಿಲ್ಲ. ತಪ್ಪಿ ಹೋಗ್ಬೇಡ, ಅದಕ್ಕೆ ಹೇಳ್ಬೇಡ. ನನಗೆ ಇನ್ನೊಮ್ಮೆ ಇಂಥವೆಲ್ಲ ಅಪೋದನೆ ಕೊಡ್ಬೇಡ. ಅಯ್ಯ ಹೌದು, ನನ್ನ ತಲೆಗೊಟ್ಟೆ. ನಾನು ಮುಂಜಾನೆಯಿಂದ ಆಟೆಲ್ಲ ಮಾಡೀನಿ, ನನಗೂ ಏನಾಗಿಲ್ಲ. ನಾನು ಸುಮ್ಮನೆ ಹಂಗೆ ಗಾಬರೇಸ್ ಬಂದೆ ಅಷ್ಟೇ. ಇಲ್ಲಿ ಬಿಡ ವಿಜಿ, ಪಾಪ ಅಪರೂಪಕ್ಕೆ ನೀನು ಊಟಕ್ಕೆ ಕರೆದಿದ್ದಿ, ನಿನಗೆ ಅನ್ನೋದ್ರ ತಪ್ಪಾಗತ್ತೆ. ಅದು ಪೂಜೆ ಕಂಡು ಕರ್ಮ್ಯಾಗ ಹಂಗೆಲ್ಲ ಹಿಂಗೆ ಇರ್ಬಿಡು. ಅವು ಹೆಂಗೂ ಸೊಪ್ಪು ಕಪ್ಪು ಕಡಿ ತಿನ್ನೋದು ಜಾಸ್ತಿ ಅಲ್ಲ, ಅದ ಏನಾಗಿರ್ತೈತಿ. ಹೋಗ್ಬಿಡು. ಮತ್ತೇನು ಲಕ್ಷ್ಮಕ್ಕ ಆರಾಮ್ ಕುಂತಿಲ್ಲ? ಆಗೈತೇನೆ ಕೆಲಸ? ಹ್ಞೂನ್ಲೇ ಆಗೈತಿ. ಹೊಲಕ್ಕೆ ಹೋಗ್ಬೇನ? ಏನು ಹಾಕಿಲ್ಲ ಹೊಲ್ದಾಗ? ಅಯ್ಯ ಲಕ್ಷ್ಮಕ್ಕ, ಹೊಲ್ದಾಗ ಈ ಸಲ ದೀಪಾವಳಿ ಬಂತಲ್ಲ ಅಂತಲೇ ಚೆಂಡು ಹೂವಿನ ಹಾಕಿದ್ವಿ ಸಸಿನ. ಈಗಲೇ ಹೂ ಬಿಡಾಕತ್ತಾವ ದಸರಾಕ, ಆಮೇಲೆ ದೀಪಾವಳಿಗೆ ಎರಡಕ್ಕೂ ಚೆಂಡು ಹೂ, ಆಮೇಲೆ ಗಿಡ ಕಿತ್ಕೊಂಡು ಹೋಗಲ್ಲ ಅದಕ್ಕೆ. ಆಮೇಲೆ ಮೆಂತೆ ಹಾಕಿನಿ, ಮೂಲಂಗಿ ಹಾಕಿನಿ, ಒಳಗಡೆ ಸೊಪ್ಪು ಹಾಕಿನಿ, ಆಮೇಲೆ ಹಿಂಗೆಲ್ಲ ಹಾಕಿನಿ. ಮಸ್ತ್ ಬೆಳಿ ಬರಾಕತ್ತೈತಿ ಈಗ. ದಸರಾಕಂತೂ ಮಸ್ತ್ ಹಾಕವ್ ನೋಡು. ಅಯ್ಯ ಹಂಗಾದ್ರೆ ನಮಗೊಂದು ಚೆಂಡು ಹೂ, ಬಾವಳಿ ಗಿಡಕ್ಕೆ ಒಂದೆರಡು ಚೆಂಡು ಹೂವಿನ ಗಿಡ, ಒಂದೆರಡು ಸಜ್ಜಿ ದಂಟು, ಒಂದೆರಡು ಜೋಳ ದಂಟು ಇವಿದ್ರೆ ಕೊಡ್ಲೆ ಒಟ್ಟೆ. ಹೌದ್ಲೆ, ನನಗೊಂದೆರಡು ಕೊಡ್ಲೆ ಒಟ್ಟೆ. ಸುಳ್ಳ ಕೇಳಿ, ನಮ್ದು ಸಜ್ಜಿಲ್ಲ ಜಾಳಿಲ್ಲ ಇವು ಇಲ್ಲೋಡುವ ದಂಟು. ಬೇಕಿದ್ರೆ ಚೆಂಡು ಹೂವಿನ ಗಿಡ ಅದಾವ, ಹೂ ಒಂದು ಕೊಡ್ತೀನಿ ಬಾಗಿಲಿಗೆ ಪೋನ್ಸ್ ಹಾಕಕ್ಕೆ. ಆಮೇಲೆ 4 ಗಿಡ ನಿನಗೆ 4 ಅಂತ ಕೊಡ್ತೀನಿ ನೋಡಿ. ಜಾಸ್ತಿ ಇಲ್ಲವ, ನಾವು ಮಾಡ್ಕೊಂಡು ತಿನ್ಬೇಕಲ್ಲ, ನಾವು ಬಿಡೋರು. ಅದಕ್ಕೆ ಗೊಬ್ಬರ ಪಬ್ಬರ ಎಲ್ಲ ಹಾಕಿ ಬೆಳೆಸಿವಿ. ಅದ್ರ ಮ್ಯಾಗೆಲ್ಲ ಹೊಟ್ಟೆ ಪಣ್ಣು ನಡೆಯೋದು. ಅಲ್ಲ ನೀವು ಜಾತ್ಯಾರು, ನೀವು ಒಂದೇ ಉಣನಾರು ಅಂತೇಳಿ ನಿಮ್ಗೆ ಹೊಟ್ಟೆ ಕೊಡ್ತು. ಮತ್ತೆ ಯಾರಿಗೂ ಈ ಉಣನ ಹಡ್ಬಿಟ್ಟಾರೆ ಹೇಳ್ಬಿಡಯ್ಯವ. ಮತ್ತೆ ನಿಮಗೆ ಕೊಟ್ಟು ನಮಗೆ ಕೊಟ್ಟಿಲ್ಲ ಅಂತಂದು ಅದಕ್ಕೂ ಜಗಳ ತೆಗಿತಾರೆ. ಮತ್ತೆ ನಾನೆಲ್ಲಿ ಪುಷತಿ ಎಲ್ಲರೂ ಕೊಟ್ಕೊಂತ ಕುಂತಂದ್ರೆ ಮತ್ತೆ ನಾನು ಅದೇನ ಅಂತಾರಲ್ಲ ತಲೆ ಮೇಲೆ ಡಬ್ಬಾಕೊಂಡು ಹೋಗ್ಬೇಕಾಗತ್ತೆ. ಅದಕ್ಕೆ ಯಾರಿಗೂ ಹೇಳ್ಬಿಡ್ರಿ, ನಿಮ್ಗೆ ಗಟ್ಟ ತಂದು ಕೊಡ್ತೀನಿ. ಯಾರಿಗೂ ಹೇಳೋದಿಲ್ಲ. ಹೊಟ್ಟೆ ಎಲ್ಲರೂ ತುಟ್ಟಿ ಪಿಟಕ್ ಅನ್ನಂಗಿಲ್ಲ. ತಂದ್ಕೊಡು. ಜೋಳದ ದಂಟು ಬೇಕಿದ್ರೆ ಯಾರ್ದಾರ ಹೊಲವರಿ ಮೇಲೆ ಹೋಗ್ತೀನಿ, ಹೋಗಿ ಅಲ್ಲಿ ಯಾರೋ ಕಿತ್ಕೊಂಡ್ಬರ್ತೀನಿ ಅಂತ ಅವತ್ತಿನ ದಿವಸ. ಇವು ಮಾತ್ರ ನೆನಪು ಮಾಡ್ಕೊಡ. ನನಗೇನು ನಿನ್ನೆ ಪುಕ್ಷಟ್ ಕೊಡೋದು ಬೇಡವ. ಹೂವು ನಮ್ಗೆ ಭಾಳ ಬೇಕು. ನಮ್ಮದು ಟ್ಯಾಕ್ಟ್ರಿಗೆ, ಕಾರಿಗೆ, ಎಲ್ಲ ಬಾಗಿಲಿಗೆ, ದೇವ್ರ ಮನೆಗೆ, ಎತ್ತಿಗೆ ಅವೆಲ್ಲ ಜಗ್ಗಿ ಬೇಕಾಕವು. ದಸರಾದ ಇದು ವಿಜಯದಶಮಿ ದಿವಸ ಹಿಂದಿನ ದಿವಸ ನನಗೆ
ನಾ ಹೇಳ್ದಷ್ಟು ತಂದು ಕೊಟ್ಬಿಡಿ ಅಂತ ತಗೋ ನಾ ಅದ್ರ ರೊಕ್ಕ ಕೊಟ್ಬಿಡ್ತೀನಿ. ಆಯ್ತು ತಗೋ ಲಕ್ಷ್ಮಕ್ಕ, ನೀ ರೊಕ್ಕ ಕೊಡೋದಾದ್ರೆ ಇವರಿಬ್ಬರಿಗೆ ಖುಷಿತೆ ಕೊಡ್ತೀನಿ ತಗೋ. ಲಕ್ಷ್ಮಕ್ಕ ಏನವ ದೇವರು ಕೊಟ್ಟು ಮರ್ತು ಬಿಟ್ಟಾನ, ಅದಕ್ಕೆ ಆಕಿ ಏನೋ ರೊಕ್ಕ ಐತಿ ಆಕಿ ರೊಕ್ಕ ಕೊಟ್ಟು ತಗೋತಾರ, ನಮ್ಗೆ ಎಲ್ಲಿಂದ ಬರ್ಬೇಕ? ನೀ ಕೊಟ್ಟ ನೆನೆಸ್ಕೊಂಡು ಅವತ್ತು ನಮ್ಗೆ ಏನು ಕೊಟ್ಟಾಳ ಅಂತ ಪೂಜೆ ಮಾಡ್ತ ನೋಡುವ.